My dear students, welcome back to Abhiyan's online physics class. ಇವತ್ತಿನ ಕ್ಲಾಸಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಟು MCQs ನ ಡಿಸ್ಕಸ್ ಮಾಡುವ. Okay, without wasting time, let us take the questions. First question, the SI unit of electric current is ಅಂತ ಕೇಳ್ತಾರೆ. Definitely SI unit of electric current is ampere. This is the right answer, ampere. and ಮತ್ತೆ ಇದು ಬಹಳ easy question. Next question, when no current is passed through a ಕಂಡಕ್ಟರ್ ಅಂತೆ. ಕರೆಂಟ್ ಪಾಸ್ ಆಗ್ತಿಲ್ವಂತೆ ಅಂದ್ರೆ ಇದು ಕಂಡಕ್ಟರ್ ಇದೆ, ಅದರಲ್ಲಿ ಕರೆಂಟ್ ಇಲ್ಲ, ಫ್ಲೋ ಇಲ್ಲ ಅಂತ ಅದರ ಅರ್ಥ. ಹಾಗಿದ್ರೆ ಏನಾಗಿದೆ? ಫ್ಲೋ ಇಲ್ಲ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲ, ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲ ಅಂದ್ರೆ ಫ್ಲೋ ಇರಲ್ಲ. ಆಪ್ಷನ್ಸ್ ಏನ್ ಕೊಡ್ತಾ ನೋಡುವ. ದ ಫ್ರೀ ಎಲೆಕ್ಟ್ರಾನ್ಸ್ ಡು ನಾಟ್ ಮೂವ್. ತಪ್ಪು. ಫ್ರೀ ಎಲೆಕ್ಟ್ರಾನ್ಸ್ ಇದರಲ್ಲಿ ಮೂವ್ ಆಗ್ತಾ ಇರುತ್ತೆ. ಹೇಗ್ ಮೂವ್ ಆಗ್ತಾ ಇರುತ್ತೆ? ರ್ಯಾಂಡಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಓಕೆ, ಯಾಕೆ ರ್ಯಾಂಡಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ ಅಂದ್ರೆ ಅದಕ್ಕೆ ಕಾರಣ ಹೊರಗಡೆ ಇರೋ ಟೆಂಪರೇಚರ್. ಸೊ ಹೊರಗಡೆ ಇರೋ ಹೀಟ್ ಎನರ್ಜಿನ ಅದು ತಗೊಂಡು ಏನಾಗ್ತಾ ಇರುತ್ತೆ, ರ್ಯಾಂಡಮ್ ಮೂವ್ ಆಗ್ತಾ ಇರುತ್ತೆ. ಹಾಗಾದ್ರೆ ಫಸ್ಟ್ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ನೋಡೋಣ. ದ ಆವರೇಜ್ ಸ್ಪೀಡ್ ಆಫ್ ಫ್ರೀ ಎಲೆಕ್ಟ್ರಾನ್ ಓವರ್ ಎ ಲಾಂಗ್ ಪೀರಿಯಡ್ ಟೈಮ್ ಈಸ್ ನಾಟ್ ಝೀರೋ ಅಂತ ಹೇಳ್ತಾನೆ. ತಪ್ಪು. ಏನಾಗುತ್ತೆ? ಆವರೇಜ್ ವೆಲಾಸಿಟಿ ವಿ ಆವರೇಜ್ ಯಾವಾಗ್ಲೂ ಝೀರೋ ಇರುತ್ತೆ. ಇಲ್ಲಿ ನಾಟ್ ಝೀರೋ ಅಂತ ಕೊಟ್ಟಿದ್ದೇನೆ, ರಾಂಗ್. ನೆಕ್ಸ್ಟ್, ದ ಆವರೇಜ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಓವರ್ ಎ ಲಾರ್ಜ್ ಪೀರಿಯಡ್ ಆಫ್ ಟೈಮ್ ಈಸ್ ಝೀರೋ ಎಸ್. ದಿಸ್ ಈಸ್ ಕರೆಕ್ಟ್. ಯಾಕಂದ್ರೆ ಆವರೇಜ್ ವೆಲಾಸಿಟಿ ಬಿಫೋರ್ ಅಪ್ಲೈಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಡಿರೈವ್ ಮಾಡುವಾಗ ಇದನ್ನ ಮತ್ತೊಮ್ಮೆ ಡಿಸ್ಕಸ್ ಮಾಡ್ತೀನಿ. ಇನಿಷಿಯಲ್ ಆವರೇಜ್ ವೆಲಾಸಿಟಿ ಆಫ್ ಆಲ್ ದ ಎಲೆಕ್ಟ್ರಾನ್ಸ್ ಈಸ್ ಝೀರೋ ಇರುತ್ತೆ. ದಿಸ್ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಆಪ್ಷನ್ ಡಿ ಆಪ್ಷನ್ ಏನ್ ಕೊಟ್ಟಿದ್ದಾನೆ ನೋಡುವ. ದ ಆವರೇಜ್ ಆಫ್ ದ ವೆಲಾಸಿಟೀಸ್ ಆಫ್ ಆಲ್ ದ ಫ್ರೀ ಎಲೆಕ್ಟ್ರಾನ್ ಅಟ್ ಇನ್ಸ್ಟೆಂಟ್ ಈಸ್ ನಾನ್ ಝೀರೋ ಅಂತ ಕೊಡ್ತಾನೆ. ಇದು ರಾಂಗ್. ಸೊ ರೈಟ್ ಆಪ್ಷನ್ ಇರೋದೇ ಒಂದು ಸಿ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಸೊ ಮೀನ್ ವೆಲಾಸಿಟಿ ಅಂದ್ರೆ ಒಂದೇ, ಆವರೇಜ್ ವೆಲಾಸಿಟಿ ಅಂದ್ರೂ ಒಂದೇ. ಫ್ರೀ ಎಲೆಕ್ಟ್ರಾನ್ಸ್ ಇನ್ ಎ ಕಂಡಕ್ಟರ್ ಅಟ್ ಅಬ್ಸಲ್ಯೂಟ್ ಟೆಂಪರೇಚರ್ ಈಸ್ ಅಂತ ಕೇಳ್ತಾರೆ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ, ಅಬ್ಸಲ್ಯೂಟ್ ಟೆಂಪರೇಚರ್ ಟಿ ನಲ್ಲಿ ಅವುಗಳ ಮೀನ್ ವೆಲಾಸಿಟಿ ಏನಿರುತ್ತೆ ಅಂತ ಕೇಳ್ತಾನೆ. ಅಗೈನ್ ದ ಸೇಮ್ ಕ್ವಶನ್. ಅವುಗಳ ಆವರೇಜ್ ವೆಲಾಸಿಟಿ ಏನಿರುತ್ತೆ? ಝೀರೋ ಇರುತ್ತೆ. ಸೊ ಆವರೇಜ್ ಇನಿಷಿಯಲ್ ವೆಲಾಸಿಟಿ ಬಿಫೋರ್ ಅಪ್ಲೈಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, their average velocity definitely zero. Okay, next move on to next question number 4. Ohm's law is valid when the temperature of the conductor is. ಇದು ಭಯಂಕರ ಸಿಂಪಲ್ ಕ್ವಶನ್. ಸೊ ಇದೇನಾಗುತ್ತೆ, ನಾವು ಡೆಫಿನೇಷನ್ ಹೇಳ್ಬೇಕಾದ್ರೆ ಹೇಳ್ತೀವಿ ಏನು, ಕರೆಂಟ್ ಥ್ರೂ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ವೆನ್ ಟೆಂಪರೇಚರ್ ಅಂಡ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಕೆಪ್ಟ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಹಾಗಾಗಿ ಸೊ ಇಲ್ಲಿ ಓಮ್ಸ್ ಲಾ ವ್ಯಾಲಿಡ್ ಆಗೋದು ಯಾವಾಗ? ವೆನ್ ದ ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್. ಐ ಪ್ರೊಪೋರ್ಷನಲ್ ಟು ಬಿ ಯಾವಾಗಿರುತ್ತೆ? ವೆನ್ ಟೆಂಪರೇಚರ್ ಅಂಡ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಕಾನ್ಸ್ಟೆಂಟ್ ಇರಬೇಕು. ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಯಾವುದು? ಡೈಮೆನ್ಷನ್ ಮತ್ತೆ ಮೆಟೀರಿಯಲ್ಲು ಎಲ್ಲ ಕಾನ್ಸ್ಟೆಂಟ್ ಇರಬೇಕು. ವಿ ಮತ್ತೆ ಐ ಬಿಟ್ಟು ಉಳಿದವೆಲ್ಲ ಕಾನ್ಸ್ಟೆಂಟ್ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಇನ್ ದ ಈಕ್ವೇಶನ್ ಎ ಬಿ ಈಸ್ ಈಕ್ವಲ್ ಟು ಸಿ. ಸೊ ಎ ಬಿ ಈಸ್ ಈಕ್ವಲ್ ಟು ಸಿ ಇಲ್ಲಿ ಬರ್ಕೊಂಡು ಬಿಡೋಣ. ಸೊ ಲೆಟ್ ಮಿ ರೈಟ್ ಹಿಯರ್, ಮೇಲ್ ತಗೊಂಡು ಹೋಗುವ. ಇನ್ ದ ಈಕ್ವೇಶನ್ ಎ ಬಿ ಈಸ್ ಈಕ್ವಲ್ ಟು ಸಿ, ಎ ಬಿ ಈಸ್ ಈಕ್ವಲ್ ಟು ಸಿ ಅಂತೆ. So in the equation A is current density is denoted by J ಅಂತೆ. ಸಿ ಏನ್ ಇಂಡಿಕೇಟ್ ಮಾಡತ್ತಂತೆ? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇಂಡಿಕೇಟ್ ಮಾಡತ್ತಂತೆ, ಇ. ಹಾಗಾದ್ರೆ ಬಿ ಏನ್ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದೇನೆ. ವಾಟ್ ಈಸ್ ಬಿ ದೇರ್? ಹಾಗಾದ್ರೆ ಈ ಜಾಗದಲ್ಲಿ, ಬಿ ಜಾಗದಲ್ಲಿ ಏನಿರ್ಬೇಕು? ಓಕೆ, ಸೊ ನಮ್ಗೊಂದು ಈಕ್ವೇಶನ್ ಗೊತ್ತು, ಏನದು? ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ ಅಂತ. ಓಕೆ, ಸೊ ಸಿಗ್ಮಾನ ಏನಂತ ಬರಿಬಹುದು ನಾವು ನೋಡ್ರಿ, ಇಲ್ಲಿ ಸಿಗ್ಮಾನ್ ಏನಂತ ಬರಿಬಹುದು? ಜೆ ಇಸ್ ಈಕ್ವಲ್ ಟು 1/ρ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರಿಬಹುದು. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಉಳಿಸ್ಕೊಳ್ಳಿ, ರೋನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ? ಹಾಗಾದ್ರೆ ಈ ಜಾಗದಲ್ಲಿ ಏನ್ ಬರುತ್ತೆ? ರೋ. ಹಾಗಾದ್ರೆ ಈ ಜಾಗದಲ್ಲಿ ಇರ್ಬೇಕಾದ ಕ್ವಾಂಟಿಟಿ ರೋ ನಥಿಂಗ್ ಬಟ್ ರೆಸಿಸ್ಟಿವಿಟಿ. ಸೊ ರೆಸಿಸ್ಟಿವಿಟಿ ಇಸ್ ದ ಕರೆಕ್ಟ್. ರೆಸಿಸ್ಟಿವಿಟಿ ಇರಬೇಕು. ಇದು ಪ್ರಾಬ್ಲಮ್ ಯಾವ್ದ್ರ ಮೇಲೆ ಕೊಟ್ಟಿದ್ದಾನೆ? ಜೆ ಇಸ್ ಈಕ್ವಲ್ ಟು ಸಿಗ್ಮಾ. ಈ ಇಕ್ವೇಶನ್ ನಿಮಗೆ ಗೊತ್ತಿರಬೇಕು. ಇಲ್ಲಿ ಜೆ ಅಂದ್ರೆ ಕರೆಂಟ್ ಡೆನ್ಸಿಟಿ, ಸಿಗ್ಮಾ ಅಂದ್ರೆ ಕಂಡಕ್ಟಿವಿಟಿ, ಇ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್. ಸಿಗ್ಮಾ ಏನಂತ ಬರೀಬಹುದು? 1/ρ. ರೋ ಅಂದ್ರೇನು? ರೆಸಿಸ್ಟಿವಿಟಿನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ದಟ್ಸ್ ಇಟ್. ಓಕೆ, ನೌ ಲೆಟ್ ಅಸ್ ಟೇಕ್ ದ ಕ್ವಶನ್ ನಂಬರ್ 6. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾನ್ ಓಮಿಕ್ ರೆಸಿಸ್ಟೆನ್ಸ್ ಅಂತಂದ್ರೆ ನಾನ್ ಓಮಿಕ್ ಡಿವೈಸ್ ಅಂತ ಬೇಕಾದ್ರೂ ಹೇಳ್ಬೋದು. ಇದರಲ್ಲಿ ಯಾವುದು ನಾನ್ ಓಮಿಕ್ ಡಿವೈಸ್?
ಲ್ಯಾಂಪ್ ಫಿಲಮೆಂಟು ರೆಸಿಸ್ಟರ್ ತರ ಆಕ್ಟ್ ಮಾಡುತ್ತೆ, ಕಾಪರ್ ವೈರ್ ಕೂಡ ರೆಸಿಸ್ಟರ್ ತರ ಆಕ್ಟ್ ಮಾಡುತ್ತೆ, ಕಾರ್ಬನ್ ರೆಸಿಸ್ಟರ್ ಕೂಡ ರೆಸಿಸ್ಟರ್ ತರ ಆಕ್ಟ್ ಮಾಡುತ್ತೆ. ಡಯೋಡ್ ಡೆಫಿನೆಟ್ಲಿ ನಾನ್-ಓಮಿಕ್ ಡಿವೈಸ್, ಇಟ್ಸ್ ಅ ಸೆಮಿ ಕಂಡಕ್ಟರ್ ಡಿವೈಸ್, ಸೆಮಿ ಕಂಡಕ್ಟರ್ ಡೈರೆಕ್ಟ್ ಇದೆ, ಇದರಲ್ಲಿ ಏನು ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 7, ದ ರಿಲ್ಯಾಕ್ಸೇಷನ್ ಟೈಮ್ ಇನ್ ಎ ಕಂಡಕ್ಟರ್ ಈಸ್, ದ ರಿಲ್ಯಾಕ್ಸೇಷನ್ ಟೈಮ್ ಇನ್ ಎ ಕಂಡಕ್ಟರ್ ಈಸ್ ಅಂತ ಕೇಳಿದರೆ ರಿಲ್ಯಾಕ್ಸೇಷನ್ ಟೈಮ್ ಏನಾಗುತ್ತೆ? ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಏನು? ಇಟ್ ಈಸ್ ದ ಟೈಮ್ elapsed between two successive collisions. ಡೆಫಿನೇಷನ್ ಕೇಳಿಲ್ಲ, ಆ ಟೈಮ್ ಏನಾಗುತ್ತೆ, ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅಂತ. ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಈಸ್ ಕರೆಕ್ಟ್. ಯಾಕೆ ಸರ್ ಅಂತ ಕೇಳಿದ್ರೆ ನೋಡ್ರಿ, ಇದೇ ಕರೆಕ್ಟ್ ಆಪ್ಷನ್, ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಯಾಕೆಂದ್ರೆ ನೀವು ಯಾವುದೇ ಒಂದು ಕಂಡಕ್ಟರ್ನ ತಗೊಂಡಾಗ ಏನಾಗುತ್ತೆ, ಕಂಡಕ್ಟರ್ ಒಳಗಡೆ ಎಲೆಕ್ಟ್ರಾನ್ಸ್ ಯಾವುದೋ ಒಂದು ಸ್ಪೀಡಲ್ಲಿ ಓಡಾಡ್ತಿರ್ತವೆ ರ್ಯಾಂಡಮ್ ಡೈರೆಕ್ಷನ್ ಅಲ್ಲಿ ಬಿಫೋರ್ ಅಪ್ಲೈಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಆಫ್ಟರ್ ಅಪ್ಲೈಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಜೊತೆಗೆ ನೀವು ಟೆಂಪರೇಚರ್ನ ಏನಾದ್ರು ಜಾಸ್ತಿ ಮಾಡಿದ್ರೆ ಅವಾಗ ಏನಾಗುತ್ತೆ, ಅವುಗಳ ಸ್ಪೀಡು ಜಾಸ್ತಿ ಆಗುತ್ತೆ. ಸ್ಪೀಡ್ ಜಾಸ್ತಿ ಆದಾಗ ಫ್ರೀಕ್ವೆಂಟ್ ಕೊಲ್ಯೂಷನ್ಸ್ ಆಗುತ್ತೆ. ಫ್ರೀಕ್ವೆಂಟ್ ಕೊಲ್ಯೂಷನ್ಸ್ ಆದಾಗ ಟೈಮ್ ಬಿಟ್ವೀನ್ ಸಕ್ಸೆಸಿವ್ ಕೊಲ್ಯೂಷನ್ಸ್ ಕಡಿಮೆ ಆಗೋಗ್ಬಿಡುತ್ತೆ. ಸ್ಪೀಡ್ ಜಾಸ್ತಿ ಆದಾಗ ಡಿಸ್ಟೆನ್ಸ್ ಬೈ ಟ್ರಾವೆಲ್, ಸೊ ಸ್ಪೀಡ್ ಜಾಸ್ತಿ ಆದಾಗ ಟೈಮ್ ಏನಾಗಬೇಕು, ಡೆಫಿನೆಟ್ಲಿ ಕಡಿಮೆ ಆಗಬೇಕು. ಅದನ್ನೇ ಹೇಳಿದೆ, ಡಿಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ಟೆಂಪರೇಚರ್. ನೆಕ್ಸ್ಟ್ ಕ್ವಶನ್ ನಂಬರ್ 8, ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ದ ಕಂಡಕ್ಟಿವಿಟಿ ಅಂತ ಕೇಳಿದ್ರೆ ಕಂಡಕ್ಟಿವಿಟಿ ಏನಾಗುತ್ತೆ ಇನ್ಕ್ರೀಸ್ ಮಾಡಿದ್ರೆ? ಡೆಫಿನೆಟ್ಲಿ ಕಂಡಕ್ಟಿವಿಟಿ ಏನಾಗುತ್ತೆ, ಕಂಡಕ್ಟರ್ ಇಲ್ಲಿ ನೋಡ್ರಿ ಆಪ್ಷನ್ಸ್ ಕೊಟ್ಟಿದ್ದಾನೆ, ಸೆಮಿ ಕಂಡಕ್ಟರ್ ಇನ್ಕ್ರೀಸಸ್, ಮೆಟಲ್ ಡಿಕ್ರೀಸಸ್. ಇದೇ ಆಪ್ಷನ್ ಕರೆಕ್ಟ್. ಯಾಕೆಂದ್ರೆ ಸೆಮಿ ಕಂಡಕ್ಟರ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆದಂಗೆ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಅದೇ ಮೆಟಲ್ಸ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆದಂಗೆ ಕೊಲ್ಯೂಷನ್ ಜಾಸ್ತಿ ಆಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಕಂಡಕ್ಟಿವಿಟಿ ಕಡಿಮೆ ಆಗುತ್ತೆ. ಇದರಲ್ಲಿ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9, ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಈಸ್ ಡ್ಯೂ ಟು ಅಂತ ಕೇಳಿದ್ರೆ ಯಾವಾಗ ಡ್ರಿಫ್ಟ್ ಆಗುತ್ತೆ ಎಲೆಕ್ಟ್ರಾನ್ಸ್? ಯಾವಾಗ ಡ್ರಿಫ್ಟ್ ಆಗುತ್ತೆ ಅಂದ್ರೆ ವೆನ್ there is a potential difference. When there is a potential difference, there is an electric field. ಈ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಎಲ್ಲ ಎಂತಾಗವೆ, ಎಲೆಕ್ಟ್ರಾನ್ಸ್ ಎಲ್ಲ ಎಲೆಕ್ಟ್ರಿಕ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಅವು ಡ್ರಿಫ್ಟ್ ಆಗ್ತವೆ. ಯಾವಾಗಲೂ ಡ್ರಿಫ್ಟ್ ಆಗೋದು ರೀಸನ್, ನೀವು ಕಂಡಕ್ಟರ್ ತಗೊಳ್ಳಿ, ಸೆಮಿ ಕಂಡಕ್ಟರ್ ತಗೊಳ್ಳಿ, ಡ್ರಿಫ್ಟಿಗೆ ಕಾರಣ ಎಲೆಕ್ಟ್ರಿಕ್ ಫೀಲ್ಡೇ. ಓಕೆ, ಸೊ ಇಲ್ಲಿ ಏನಂತ ಆಪ್ಷನ್ ಕೊಟ್ಟಿದ್ರೆ ನೋಡೋಣ. ಮೋಷನ್ ಆಫ್ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಡ್ಯೂ ಟು ರ್ಯಾಂಡಮ್ ಕೊಲ್ಯೂಷನ್ ಅಲ್ಲ, ಸಾಧ್ಯನೇ ಇಲ್ಲ. ಸೊ ಮೋಷನ್ ಆಫ್ ಕಂಡಕ್ಷನ್ ಆಫ್ ಎಲೆಕ್ಟ್ರಾನ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್. ನೋಡ್ರಿ, ಎಲ್ಲೇ ನಿಮ್ಗೆ ಡ್ರಿಫ್ಟ್ ಅಂತ ಬಂದ್ರೆ ಅದಕ್ಕೆ ಕಾರಣ, ನೀವು ಸೆಮಿ ಕಂಡಕ್ಟರ್ಲು ಇದನ್ನ ಓದ್ತೀರಾ, ಡ್ರಿಫ್ಟ್ ಅಂತ ಬಂದ್ರೆ ಅದಕ್ಕೆ ಕಾರಣ ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್ ಏನಿದೆ ಕ್ವಶನ್ ನಂಬರ್ 10, ಕಾನ್ಸ್ಟೆಂಟ್ ಆನ್ ವೈರ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಿಕಾಸ್ ಅಂತ ಕೇಳ್ತಾರೆ. ನೋಡ್ರಿ, ಈ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್ ಇರ್ತಾವಲ್ಲ, ಸ್ಟ್ಯಾಂಡರ್ಡ್ ರೆಸಿಸ್ಟರ್ನ ತಯಾರಿಸ್ಲಿಕ್ಕೆ ನಾವು ಕಾಪರ್ ವೈರ್ ಆಗಲಿ ಅವನ್ನ ಯೂಸ್ ಮಾಡಲ್ಲ. ನಾವೇನ್ ಮಾಡ್ತೀವಿ, ಸ್ಪೆಷಲ್ ಟೈಪ್ ಆಫ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ, ಅಲಾಯ್ಸ್ನ ಯೂಸ್ ಮಾಡ್ತೀವಿ. ಅದರಲ್ಲೊಂದು ಕಾನ್ಸ್ಟೆಂಟ್ ಆನ್. ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ನೋಡ್ರಿ, ಏನಾಗುತ್ತೆ, ನೀವು ಯಾವುದೇ ಒಂದು ಕಂಡಕ್ಟರ್ನ ತಗೊಂಡು ಅದರ ಟೆಂಪರೇಚರ್ನ ಚೇಂಜ್ ಮಾಡಿದ್ರೆ ಅದರ ರೆಸಿಸ್ಟೆನ್ಸ್ ಕೂಡ, ರೆಸಿಸ್ಟಿವಿಟಿ ಅಥವಾ ರೆಸಿಸ್ಟೆನ್ಸ್ ಕೂಡ ಏನಾಗುತ್ತೆ, ಚೇಂಜ್ ಆಗ್ಬಿಡುತ್ತೆ ಟೆಂಪರೇಚರ್ನ ಚೇಂಜ್ ಮಾಡಿದ್ರೆ. ಸೊ ಈಗ ಯಾವುದೋ ಒಂದು ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್ ಅನ್ಕೊಳ್ಳಿ, ಅದ್ರ ಮೇಲೆ ಎಷ್ಟೋ ರೆಸಿಸ್ಟೆನ್ಸ್ ಬರ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್ ತಗೊಂಡ್ರೆ ಯಾವುದೋ ಒಂದು ಕೀ ಇರುತ್ತೆ, ಅಲ್ಲಿ 10 ಓಮ್ ಬರ್ದಿರ್ತಾರೆ ಅಂತ ಇಟ್ಕೊಂಡು, ನೀವು ಟೆಂಪರೇಚರ್ನ ಜಾಸ್ತಿ ಮಾಡಿಬಿಟ್ರೆ ಆ 10 ಓಮ್ ಏನಾಗಿರುತ್ತೆ, 10.1 ಓಮ್ ಆಗ್ಬೋದು. ಬಟ್ ನಾವು ತಗೊಳ್ಳೋದೆಷ್ಟು, 10 ಓಮ್ ಅಂತಾನೆ ಬರ್ಕೊಳ್ತೀವಿ. ಅಂದ್ರೆ ಇದರಲ್ಲಿ ಯೂಸ್ ಮಾಡ್ತಕ್ಕಂಥ ವೈರ್ನ ರೆಸಿಸ್ಟೆನ್ಸ್ ವಿತ್ ಟೆಂಪರೇಚರ್ ವೇರಿ ಆಗಬಾರ್ದು. ಆ ಥರ ಮೆಟೀರಿಯಲ್ ಯಾವುದೂ ಇಲ್ಲ. ಟೆಂಪರೇಚರ್ ವೇರಿ ಆದ್ರೆ ಕಂಡಕ್ಟಿಂಗ್ ವೈರ್ದು ರೆಸಿಸ್ಟೆನ್ಸ್ ವೇರಿ ಆಗುತ್ತೆ. ಬಟ್ ನಾವು ಆದಷ್ಟು ಅದನ್ನ ಕಡಿಮೆ ಮಾಡಕ್ ಟ್ರೈ ಮಾಡ್ತೀವಿ. ಅಂದ್ರೆ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ವಿತ್ ಟೆಂಪರೇಚರ್ ಆದಷ್ಟು ಕಡಿಮೆ ಆಗಬೇಕು. ಅದರರ್ಥ ಅದರ ಟೆಂಪರೇಚರ್ ಕೋಎಫಿಷಿಯಂಟ್ ತುಂಬಾ ಕಡಿಮೆ ಇರಬೇಕು. ಸೊ ಅದೇ ಆಪ್ಷನ್ ಕೊಟ್ಟೆ ನೋಡ್ರಿ, ನೆಗ್ಲಿಜಿಬಲ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಕಾನ್ಸ್ಟೆಂಟ್ ವೈರ್ನ ಯೂಸ್ ಮಾಡ್ತೀವಿ, ಬೇರೆ ವೈರ್ಸ್ನ ಯೂಸ್ ಮಾಡಲ್ಲ. ಯಾಕೆಂದ್ರೆ ಅವುಗಳ ರೆಸಿಸ್ಟೆನ್ಸ್ ವೇರಿಯೇಷನ್ ವಿತ್ ಟೆಂಪರೇಚರ್ ತುಂಬಾನೇ ಜಾಸ್ತಿ ಇರುತ್ತೆ ಕಂಪೇರ್ ಟು ದೀಸ್ ವೈರ್ಸ್ ಅಂತ. ತುಂಬಾನೇ ಜಾಸ್ತಿ ಇರುತ್ತೆ ಅಂದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ ಅಂತ ಅದರ ಅರ್ಥ. ಓಕೆ, ಸೊ ದಿಸ್ ದ ರೀಸನ್. ನೆಕ್ಸ್ಟ್, ದ ರೆಸಿಸ್ಟಿವಿಟಿ ಆಫ್ ಎ ವೈರ್, ರೆಸಿಸ್ಟಿವಿಟಿ ರೋ increases with increase in length, decreases with increase in area of cross section, decreases with length and increases with area of cross section. No. Resistance
ಡಿಪೆಂಡ್ಸ್ ಆನ್ ಲೆಂತ್ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂಡ್ ಆಲ್ಸೋ ಟೆಂಪರೇಚರ್. ಆದರೆ ರೆಸಿಸ್ಟಿವಿಟಿ ಆಫ್ ಎ ಗಿವನ್ ಮೆಟೀರಿಯಲ್ ಈಸ್ ಇಂಡಿಪೆಂಡೆಂಟ್ ಆಫ್ ಡೈಮೆನ್ಷನ್ಸ್ ಮೇಲೆ ಡಿಪೆಂಡ್ ಆಗೋದೆಲ್ಲ, ಇಂಡಿಪೆಂಡೆಂಟ್ ಆಫ್ ಡೈಮೆನ್ಷನ್ಸ್ ಗೊತ್ತಿರಲಿ. ಯಾವುದು ರೆಸಿಸ್ಟಿವಿಟಿ. ಮತ್ತೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಡೆಫಿನೆಟ್ಲಿ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ನೇಚರ್ ಆಫ್ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತಿನ್ನು ಇಂಪ್ಯೂರಿಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೇಚರ್ ಆಫ್ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿ ಇವ್ರು ಕೊಟ್ಟಿರೋದು ಮೆನ್ಷನ್ ಮಾಡಿರೋದು ಲೆಂತು ಏರಿಯಾ ಅಂತ ಕೊಟ್ಟವ್ರೆ. ಲೆಂತ್ ಏರಿಯಾ ಮೇಲೆ ಡಿಪೆಂಡ್ ಆಗಲ್ಲ. ಹಾಗಾದ್ರೆ ಆಪ್ಷನ್ ನನ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಡಿಪೆಂಡ್ ಆಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 12. N identical cells each of EMF E and having internal resistances are connected in series. ಇಲ್ಲಿ n ಸೆಲ್ಸ್ ಅನ್ನ ಕನೆಕ್ಟ್ ಮಾಡ್ತಾರೆ. ಹೇಗೆ ಕನೆಕ್ಟ್ ಮಾಡ್ತಾರೆ? ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಹೀಗೆ ಲೆಟ್ ಮೀ ಟೇಕ್ ದ ಸೆಲ್ಸ್ ಲೈಕ್ ಸೆಲ್ಸ್. ಇದ್ರ EMF ಎಷ್ಟಿದೆ? E ಇದೆ. ಇಂಟರ್ನಲ್ ರೆಸಿಸ್ಟೆನ್ಸ್ R ಇದೆ. ಮತ್ತೆ ಇನ್ನೊಂದನ್ನು ಕನೆಕ್ಟ್ ಮಾಡ್ತಾರೆ. ಬಟ್ ಅವ್ರು ಯಾವ ರೀತಿ ಕನೆಕ್ಟ್ ಮಾಡ್ತಾರೆ? ಪ್ಲಸ್ ಟು ಮೈನಸ್ ಪ್ಲಸ್ ಉಲ್ಟಾ ಕನೆಕ್ಟ್ ಮಾಡಿದ್ರೆ ಅಲ್ಲಿ ಏನು ಕೊಟ್ಟಿಲ್ಲ. ಆ ತರ ಕೊಟ್ಟಾಗ ನಾವೇನ್ ಮಾಡ್ಬೇಕಂದ್ರೆ ಈ ತರನೇ ಕನೆಕ್ಟ್ ಅಂದ್ರೆ ಪ್ಲಸ್ ನಾವು ಮೈನಸ್, ನೆಕ್ಸ್ಟ್ ಅದು ಪ್ಲಸ್ ಮೈನಸ್, ಈ ತರ ಕಂಟಿನ್ಯೂ ಆಗುತ್ತೆ ಸೀರೀಸ್ ಅಲ್ಲಿ. ಆ ತರನೇ ಡಿಫಾಲ್ಟ್ ತಗೊಳ್ಬೇಕು. ಅಪ್ ಟು ಎಷ್ಟು? n ಸೆಲ್ಸ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ಓಕೆ, an external resistance R is connected in series with this combination. ಅಂದ್ರೆ ಇದಕ್ಕೆ ಸೀರೀಸ್ ಅಲ್ಲಿ ಏನ್ ಮಾಡ್ತಾರೆ? ಒಂದು ಎಕ್ಸ್ಟರ್ನಲ್ ರೆಸಿಸ್ಟರ್, ಒಂದೇ ಒಂದು ಎಕ್ಸ್ಟರ್ನಲ್ ರೆಸಿಸ್ಟರ್ ಇದೆ, ಅದನ್ನ ಕನೆಕ್ಟ್ ಮಾಡ್ತಾರೆ. ಹಾಗಾದ್ರೆ ಕರೆಂಟ್ ಥ್ರೂ ಆರ್, ಇದ್ರ ಮೂಲಕ ಎಷ್ಟು ಕರೆಂಟ್ ಹೋಗುತ್ತೆ ಅಂತ ಕೇಳಿ. ಸೊ ವಾಟ್ ಈಸ್ ದ ಕರೆಂಟ್ ಥ್ರೂ ಎ ಸಿಂಗಲ್ ಸೆಲ್? ಅದಕ್ಕೆ ಫಾರ್ಮುಲಾ ಹುಡುಕಿದ್ರೆ ನಾವು ಈ ಕಾಂಬಿನೇಷನ್ಗೂ ಹುಡುಕ್ಬೋದು. ನೋಡ್ರಿ, ಇಲ್ಲೊಂದು ಸಿಂಗಲ್ ಸೆಲ್ ಬರ್ಕೊಳ್ತೀನಿ. ಇದ್ರ EMF E, ಇಂಟರ್ನಲ್ ರೆಸಿಸ್ಟೆನ್ಸ್ R, ಎಕ್ಸ್ಟರ್ನಲ್ ರೆಸಿಸ್ಟರ್ ಕ್ಯಾಪಿಟಲ್ R. ಸೊ ಈಗ ತಾನೇ ಹೋಗೋದು ಕರೆಂಟ್ I. ಇಲ್ಲೂ ಅಷ್ಟೇ ಹೋಗುತ್ತೆ, ಇಲ್ಲೂ ಅಷ್ಟೇ ಹೋಗುತ್ತೆ, ಸೇಮ್ ಕರೆಂಟ್ I ಈಸ್ ಈಕ್ವಲ್ ಟು E/R ಪ್ಲಸ್ R. ಇದು ಒಂದು ಸೆಲ್ಲು ಒಂದು ಎಕ್ಸ್ಟರ್ನಲ್ ರೆಸಿಸ್ಟರ್ ಇದ್ರೆ, ಬಟ್ ಇಲ್ಲಿ ಏನಾಗಿದೆ? n ಸೆಲ್ ಇದೆ, ಬಟ್ ಎಕ್ಸ್ಟರ್ನಲ್ ರೆಸಿಸ್ಟರ್ ಒಂದೇ ಇರೋದು. ಹಾಗಾಗಿ ನಮಗೆ ಫಾರ್ಮುಲಾ I ಇಲ್ಲಿ ಅಷ್ಟೇ ಐ ಹೋಗುವಂಥದ್ದು. ಓಕೆ, ಇಷ್ಟದು ಈಕ್ವಲೆಂಟ್ ಬರ್ಕೊಳ್ಬೇಕಷ್ಟೇ. ಎಷ್ಟಾಗುತ್ತೆ ಈಕ್ವಲೆಂಟ್? ಲೆಟ್ ಮಿ ರೈಟ್ ಥ್ರೂ ಡಯಾಗ್ರಾಮ್. ಲೆಟ್ ಮಿ ಎಕ್ಸ್ಪ್ಲೈನ್ ಥ್ರೂ ಡಯಾಗ್ರಾಮ್. ಸೊ ಇಲ್ಲಿ ಒಂದೇ ಒಂದನ್ನ ಸೆಲ್ ಕನೆಕ್ಟ್ ಮಾಡಿದಾಗ ಇಲ್ಲಿ ಈ ಈಕ್ವಲೆಂಟ್ ಏನಾಗುತ್ತೆ? ಈ ಈಕ್ವಲೆಂಟ್ ಈಸ್ E1 ಪ್ಲಸ್ E2 ಪ್ಲಸ್ E3 ಅಂಡ್ ಸೋ ಆನ್ ಪ್ಲಸ್ En. ಎಲ್ಲವೂ ಈಕ್ವಲ್ ಇದ್ದಾಗ, ಈ ಈಕ್ವಲೆಂಟ್ ಸೀರೀಸ್ ಅಲ್ಲಿ ಇದ್ದಾಗ ಅದು NE ಆಗುತ್ತೆ. E ಪ್ಲಸ್, ಓಕೆ ಬರೀತೀರಿ ನೋಡ್ರಿ, E ಪ್ಲಸ್ E ಪ್ಲಸ್ E ಪ್ಲಸ್ ಅಪ್ ಟು n ಸೆಲ್ಸ್, ಇಟ್ ವಿಲ್ ಬಿಕಮ್ NE. ಅದೇ ತರ R ಈಕ್ವಲೆಂಟ್ ಏನಾಗುತ್ತೆ? ಈಸಿಯಾಗಿ ಕಂಡುಹಿಡ್ಕೊಬೋದು, ಸೀರೀಸ್ ಇರೋದ್ರಿಂದ ಡೆಫಿನೆಟ್ಲಿ n ಇಂಟು ಸ್ಮಾಲ್ r ಆಗುತ್ತೆ. ಎಕ್ಸ್ಟರ್ನಲ್ ರೆಸಿಸ್ಟರ್ ಒಂದೇ ಇರೋದು, ಹಾಗಾಗಿ ಇದೇ ಫಾರ್ಮುಲಾ ಚೇಂಜ್ ಆಗುತ್ತೆ. ಕರೆಂಟು ಒಂದೇ ಇರೋದು, I ಈಸ್ ಈಕ್ವಲ್ ಟು ಈ ಜಾಗದಲ್ಲಿ ಏನಾಗ್ತೀರಾ? NE ಆಗ್ತೀರಾ ಡಿವೈಡೆಡ್ ಬೈ ಕ್ಯಾಪಿಟಲ್ R ಒಂದೇ ಇರೋದು ಪ್ಲಸ್ ಸ್ಮಾಲ್ r ಈಕ್ವಲೆಂಟ್ ಎಷ್ಟು? NR. ಸೊ ದಿಸ್ ಈಸ್ ದ ಫಾರ್ಮುಲಾ. ಇದು ನೋಡ್ರಿ, ಇದೆಯಾ? NE/R ಪ್ಲಸ್ NR ಇರ್ಬೇಕು. ಇದ್ರೆ ಅದೇ ಕರೆಕ್ಟ್ ಆಪ್ಷನ್. ಇಲ್ಲಿದೆ ನೋಡಿ, NE/R plus NR. So this is the correct answer for question number 12. Okay, next, if the terminals of a cells are connected to external resistor, then the potential difference across its terminals is ಅಂತ ಕೇಳಿದ್ದಾರೆ. ಅಂದ್ರೆ ಒಂದು ಸೆಲ್ ಅನ್ನ ತಗೊಂಡು ಟರ್ಮಿನಲ್ಸ್ ಆಫ್ ಎ ಸೆಲ್ ಈ ತರ ಇದೆ ಅಂತ ಇಟ್ಕೊಳ್ಳೋಣ. ಇದು ಒಂದು ಸೆಲ್ಲು. ಈ ಟರ್ಮಿನಲ್ಸ್ ಆಫ್ ಎ ಸೆಲ್ ಅನ್ನು ಏನ್ ಮಾಡ್ತಾರೆ? ಎಕ್ಸ್ಟರ್ನಲ್ ರೆಸಿಸ್ಟರ್ಗೆ ಕನೆಕ್ಟ್ ಮಾಡಿ ಈ ತರ. ಓಕೆ, ನೋಡಿ, ಇದರ EMF ಎಷ್ಟಿರುತ್ತೆ? E ಇರುತ್ತೆ. ಇಂಟರ್ನಲ್ ರೆಸಿಸ್ಟೆನ್ಸ್ R ಇರುತ್ತೆ. ಇದೇ ತರ ಹಿಂದಿನ ಕ್ವಶನ್ ಎಕ್ಸ್ಪ್ಲೈನ್ ಮಾಡೋಣ. ಅದೇ ತರ R ಮತ್ತೆ ಕರೆಂಟ್ ಎಷ್ಟಿರುತ್ತೆ? I ಇರುತ್ತೆ. ಇಲ್ಲೆಷ್ಟು ಹೋಗುತ್ತೋ ಇಲ್ಲೂ ಅಷ್ಟೇ ಹೋಗುವಂಥದ್ದು. ಮತ್ತೆ ಇನ್ನೊಂದು ಕ್ವಾಂಟಿಟಿ ಕೇಳಿದಾರೆ, ಏನದು? ಪೊಟೆನ್ಷಿಯಲ್, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ V. ಸೊ ನಿಮಗೆ ಗೊತ್ತಿರಲಿ, ಯಾವಾಗ್ಲೂ E ಮಸ್ಟ್ ಬಿ ಗ್ರೇಟರ್ ದೆನ್ V ಇರುತ್ತೆ. ಅಂದ್ರೆ ಎರಡು ವೋಲ್ಟೇಜ್, ಬಟ್ ಇದು ಯಾವಾಗ? ಓಪನ್ ಸರ್ಕ್ಯೂಟ್ ಅಲ್ಲಿ. ಇದು ಯಾವಾಗ ವೋಲ್ಟೇಜ್ ಮೆಜರ್ ಮಾಡ್ತೀವಿ? ಯಾವಾಗ? ವೆನ್ ಇಟ್ ಈಸ್ ಕ್ಲೋಸ್ಡ್. ಓಪನ್ ಸರ್ಕ್ಯೂಟ್ ಅಲ್ಲಿ ಯಾವಾಗಲೂ ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಇರುತ್ತೆ ಅಕ್ರಾಸ್ ದ ಸೆಲ್. ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಯಾವಾಗಲೂ ಕಡಿಮೆ ಇರುತ್ತೆ. ಸೊ E ಈಸ್ ಆಲ್ವೇಸ್ ಗ್ರೇಟರ್ ದೆನ್ V. ಹಾಗಾಗಿ ಇಲ್ಲೇನು ಕೇಳಿದರೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಟರ್ಮಿನಲ್ಸ್ ಆಫ್ ಎ ಸೆಲ್ ವೆನ್ ಇಟ್ ಈಸ್ ಕನೆಕ್ಟೆಡ್ ಅಂತೆ. ಕನೆಕ್ಟೆಡ್ ಅಂದ್ರೆ V ಕೇಳಿದ್ರೆ V ಎಷ್ಟಿರುತ್ತೆ? ಮೋರ್ ದ್ಯಾನ್ EMF, ಲೆಸ್ ದ್ಯಾನ್ EMF, ಈಕ್ವಲ್ ಟು EMF,
equal to potential difference across the internal resistance. So V is always less than E. So terminal PD is always less than EMF ಅಥವಾ EMF is always greater than V. ಎರಡು ಒಂದೇ ಮೀನಿಂಗ್. ಓಕೆ, ಸೊ ಆಪ್ಷನ್ ಯಾವುದು ಕರೆಕ್ಟ್ ಆಪ್ಷನ್, ಲೆಸ್ ದೆನ್ EMF of a cell. That's it. Okay, now the question number 14. So question number 14 ಅಲ್ಲಿ ಕಿರ್ಚಾಫ್ ಫಸ್ಟ್ ಲಾ ನೋಡ್ರಿ, ಎಷ್ಟೊಂದು ಜನ ಮಿಸ್ ಮಾಡ್ತಾರೆ. ನಾನು ನೋಡಿದೀನಿ ಕಿರ್ಚಾಫ್ ಫಸ್ಟ್ ಲಾಗೆ ಬೇರೆ ಬೇರೆ ಹೆಸರಿದೆ. ಬೇರೆ ಬೇರೆ ಹೆಸರು ನಿಮಗೆ ಗೊತ್ತಿರಬೇಕು. ಕಿರ್ಚಾಫ್ ಫಸ್ಟ್ ಲಾನ KCL ಅಂತಾನು ಕರೀತಾರೆ ಅಥವಾ ಕಿರ್ಚಾಫ್ ಕರೆಂಟ್ ಲಾ ಅಂತಾನು ಕರೀತಾರೆ. KCL ನಥಿಂಗ್ ಬಟ್ ಕಿರ್ಚಾಫ್ ಕರೆಂಟ್ ಲಾ, ಕಿರ್ಚಾಫ್ಸ್ ಕರೆಂಟ್ ಲಾ ಅಂತಾನು ಕರೀತಾರೆ. ಸಮಟೈಮ್ಸ್ ನೋಡ್ ಲಾ ಅಂತಾನು ಕರೀತಾರೆ, ಸಮಟೈಮ್ಸ್ ನೋಡ್ ಲಾ ಅಂತಾನು ಕರೀತಾರೆ. ಗೊತ್ತಿರ್ಲಿ ನಿಮ್ಗೆ. ಇಲ್ಲೇನಾಗಿರುತ್ತೆ, ಅಕಾರ್ಡಿಂಗ್ ಟು ದ ಫಸ್ಟ್ ಲಾ ಸಮ್ಮೇಷನ್ ಆಫ್ ಕರೆಂಟ್ ಮೀಟಿಂಗ್ ಅಟ್ ಎ ನೋಡ್ ಈಸ್ 0 ಅಟ್ ದ ಜಂಕ್ಷನ್ ಅಂತ ಹೇಳ್ತಾರೆ. ಡೆಫಿನೇಷನ್ ಅವ್ರು ಕೊಟ್ಟಿದ್ದಾರೆ. ಡೀಲ್ಸ್ ವಿತ್ ಕನ್ಸರ್ವೇಷನ್ ಆಫ್ ವಾಟ್ ಅಂತ ಕೇಳ್ತಾರೆ. ಸೊ ಆಲ್ವೇಸ್ ಕಿರ್ಚಾಫ್ ಕರೆಂಟ್ ಲಾ ಅಥವಾ ಕಿರ್ಚಾಫ್ ಫಸ್ಟ್ ಲಾ ಈಸ್ ಒಬೇಸ್ ದ ಕನ್ಸರ್ವೇಷನ್ ಆಫ್ ಚಾರ್ಜ್. ಓಕೆ, ಸೊ ಕಿರ್ಚಾಫ್ ಸೆಕೆಂಡ್ ಲಾ ಕನ್ಸರ್ವೇಷನ್ ಆಫ್ ಎನರ್ಜಿ ಇರುತ್ತೆ, ಅದು ನೋಡುವ ನೆಕ್ಸ್ಟ್ ಕ್ವಶನ್ ಬಂದ್ರೆ. ಸದ್ಯಕ್ಕೆ ಕಿರ್ಚಾಫ್ ಫಸ್ಟ್ ಲಾ ಕನ್ಸರ್ವೇಷನ್ ಆಫ್ ಚಾರ್ಜ್ ಏನ್ ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಚಾರ್ಜ್ ಅಷ್ಟೇ ಇರೋದು, ಎರಡೇ ಇರೋದು, ಫಸ್ಟ್ ಲಾ ಸೆಕೆಂಡ್ ಲಾ. ಫಸ್ಟ್ ಲಾ ಕನ್ಸರ್ವೇಷನ್ ಆಫ್ ಚಾರ್ಜ್, ಸೆಕೆಂಡ್ ಲಾ ಕನ್ಸರ್ವೇಷನ್ ಆಫ್ ಎನರ್ಜಿ. ಇನ್ಯಾವುದು ಬರೋದಿಲ್ಲ. ಮೊಮೆಂಟಮ್ ಅನ್ನೋ ಕಾನ್ಸೆಪ್ಟ್ ಬರಲ್ಲ, ಆಂಗ್ಯುಲರ್ ಮೊಮೆಂಟಮ್ ನ ಕಾನ್ಸೆಪ್ಟ್ ಬರಲ್ಲ, ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ಇಫ್ ಅಂತ ಕೇಳ್ತಾರೆ ಕ್ವಶನ್ ನಂಬರ್ 15 ಅಲ್ಲಿ. ಇಫ್ ಇನ್ ದ ಎಕ್ಸ್ಪೆರಿಮೆಂಟ್ ಆಫ್ ವಿಟ್ಸ್ಟೋನ್ಸ್ ಬ್ರಿಡ್ಜ್ ದ ಪೊಸಿಷನ್ಸ್ ಆಫ್ ದ ಸೆಲ್ ಅಂಡ್ ಗ್ಯಾಲೋನೋಮೀಟರ್ ಆರ್ ಇಂಟರ್ಚೇಂಜ್ಡ್ ದೆನ್ ದ ಬ್ಯಾಲೆನ್ಸ್ ಪಾಯಿಂಟ್ ವಿಲ್. ಈಗ ನಾವೇನ್ ಮಾಡಬೇಕು, ಒಂದು ವೀಟ್ಸ್ಟೋನ್ಸ್ ಬ್ರಿಡ್ಜ್ ಅನ್ನ ತಗೊಳ್ಳಿ. ವೀಟ್ಸ್ಟೋನ್ಸ್ ಬ್ರಿಡ್ಜ್ ಅನ್ನ ತಗೊಂಡು ಇದರಲ್ಲಿ ಒಂದು ಟರ್ಮಿನಲ್ಸ್ ಹೆಸರು ಕೊಡಿ. ಇಲ್ಲೊಂದು, 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 ಇಲ್ಲೊಂದು. ಇದನ್ನ ಜಂಕ್ಷನ್ ಅಂತ ಏನು ಹೇಳಕ್ ಬರಂಗಿಲ್ಲ, ಕನೆಕ್ಟ್ ಮಾಡಿದ್ಮೇಲೆ ಜಂಕ್ಷನ್ ಆಗುತ್ತೆ. ABCD. ಇಲ್ಲೇನ್ ಮಾಡ್ತೀವಿ ನಾವು, AC-ಗೆ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ಓಕೆ, AC-ಗೆ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ಆಮೇಲೆ B ಮತ್ತೆ D ಮಧ್ಯ ಗ್ಯಾಲೋನೋಮೀಟರ್ನ ಕನೆಕ್ಟ್ ಮಾಡ್ತೀವಿ. ಸಪೋಸ್ ಇದು ಬ್ಯಾಲೆನ್ಸ್ ಆಗಿದೆ ಅನ್ಕೊಳ್ಳಿ. ಇವಾಗ ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ ಅಂದ್ರೆ ಈ ತರ ಬರ್ಕೊಳ್ತೀನಿ ನೋಡ್ರಿ, 2 4 ಇದು 8 ಇದು 1 ಅಂತ. ಸೊ 4 2s 8 ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು ತಾನೆ ಬ್ಯಾಲೆನ್ಸ್ ಚೆಕ್ ಮಾಡಕ್ಕೆ. 4 2s 8 8 1s 8 ಇದು ಬ್ಯಾಲೆನ್ಸ್ ಆಗಿದೆ, ಇಟ್ ಈಸ್ ಬ್ಯಾಲೆನ್ಸ್. ಅವ್ರೇನ್ ಹೇಳ್ತಾರೆ ಅಂದ್ರೆ ಕ್ವಶನ್ ಅಲ್ಲಿ, ಸಪೋಸ್ ನೀನೇನಾದ್ರೂ ಈ B ಮತ್ತೆ D ಮಧ್ಯೆ ಗ್ಯಾಲೋನೋಮೀಟರ್ ಜಾಗದಲ್ಲಿ ಸೆಲ್ ನ ಕನೆಕ್ಟ್ ಮಾಡಿ, ಸೆಲ್ ಕನೆಕ್ಟ್ ಮಾಡು. ಆಮೇಲೆ C ಮತ್ತೆ D ಮಧ್ಯೆ ಏನ್ ಮಾಡು, ಗ್ಯಾಲೋನೋಮೀಟರ್ ನ ಕನೆಕ್ಟ್ ಮಾಡು. ಕನೆಕ್ಟ್ ಟು ಗ್ಯಾಲೋನೋಮೀಟರ್. ಇವಾಗ ಬ್ಯಾಲೆನ್ಸಿಂಗ್ ಪಾಯಿಂಟ್ ಏನಾದ್ರು ಚೇಂಜ್ ಆಗುತ್ತಾ ಅಂತ ಕೇಳಿದ್ರೆ ಏನು ಚೇಂಜ್ ಆಗಲ್ಲ. 4 2s 8 8 1s 8 ಅಷ್ಟೇ ಇರುತ್ತೆ. ಹಾಗಾಗಿ ಸ್ಟಿಲ್ ಇಟ್ ಈಸ್ ಬ್ಯಾಲೆನ್ಸ್ಡ್. ಸೊ ಬ್ಯಾಲೆನ್ಸಿಂಗ್ ಕಂಡೀಷನ್ ಚೇಂಜ್ ಆಗಲ್ಲ. ಈ ಒಂದು ಇಫ್ ಯು ಇಂಟರ್ಚೇಂಜ್ ದ ಪೊಸಿಷನ್ಸ್ ಆಫ್ ಸೆಲ್ ಅಂಡ್ ಗ್ಯಾಲೋನೋಮೀಟರ್. ಹಾಗಾದ್ರೆ ಆಪ್ಷನ್ ಏನು? ಸೊ ಆಪ್ಷನ್ ಈಸ್ ರಿಮೈನ್ಸ್ unchanged. Remain unchanged. Next question number 16. Column 1 gives certain physical terms and column 2 gives mathematical relations. Then the match the following. ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಮ್ಯಾಚ್ ದ ಫಾಲೋಯಿಂಗ್ ಅಂತ. ಇಲ್ಲಿ ಒಂದೊಂದನ್ನೇ ಫಾಲೋ ಮಾಡಿ. ರಿಲ್ಯಾಕ್ಸೇಷನ್ ಟೈಮ್ಗೆ ಫಾರ್ಮುಲಾ, ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ, ಕರೆಂಟ್ ಡೆನ್ಸಿಟಿ ಫಾರ್ಮುಲಾ, ರೆಸಿಸ್ಟಿವಿಟಿ ಫಾರ್ಮುಲಾಗೆ ನಾವು ಹುಡುಕ್ಬೇಕು. ಸೊ ರಿಲ್ಯಾಕ್ಸೇಷನ್ ಟೈಮ್, ರಿಲ್ಯಾಕ್ಸೇಷನ್ ಟೈಮ್ಗೆ ಇದೇನಿದು ಹಿಂಗೆ ಕೊಟ್ಬಿಟ್ಟವ್ರೆ. ಇದು 17 18 ಅಲ್ಲ, ಇದು ಚೇಂಜ್ ಮಾಡ್ಕೊಂಡ್ ಬೇಡ. ಇದು 1, ಇದು 2, ಇದು 3, ಇದು 4. ಸೊ ಫಸ್ಟ್ ಒನ್ ರಿಲ್ಯಾಕ್ಸೇಷನ್ ಟೈಮ್ಗೆ ಯಾವ್ದು ಮ್ಯಾಚ್ ಆಗ್ತದೆ ಅಂತಂದ್ರೆ ನೋಡ್ರಿ, ಇದು ನಮ್ಗೆ ಯಾವ್ದು ರಿಲ್ಯಾಕ್ಸೇಷನ್ ಟೈಮ್ ಫಾರ್ಮುಲಾನೇ ಇಲ್ವಲ್ಲ, ಅದಂಗ್ ಮ್ಯಾಚ್ ಆಗುತ್ತೆ ಅಂದ್ರೆ ನೋಡ್ರಿ, ಇದು ಫಾರ್ಮುಲಾ ರಿಲ್ಯಾಕ್ಸೇಷನ್ ಟೈಮ್ ಅಲ್ಲ. ನಿಮಗೆ ಇದು ಫಾರ್ಮುಲಾ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ, ಲೆಟ್ ಮಿ ರೈಟ್ ಹಿಯರ್. ಫಸ್ಟ್ ಒನ್ ರೋ ಫಾರ್ಮುಲಾ ಕೊಟ್ಟಿದ್ದಾರೆ. ರೋ ಫಾರ್ಮುಲಾ ಏನು? Ne² ಟೌ ಬೈ m. ಓಕೆ, ಸಿಗ್ಮಾ ಅಲ್ವಾ ಇದು? ಸಿಗ್ಮಾ. ಎಸ್, ಸಿಗ್ಮಾ ಇಸ್ ಈಕ್ವಲ್ ಟು Ne² ಟೌ ಬೈ m. ಸಿಗ್ಮಾ ಏನಂತ ಬರೀಬಹುದು? 1 ರೋ ಇಸ್ ಈಕ್ವಲ್ ಟು Ne² ಟೌ ಬೈ m ವಿಚ್ ಇಸ್ ಸಿಗ್ಮಾ. ಈಗ ನೀವೇನ್ ಮಾಡ್ಬೇಕು, ಟೌಗೆ ರಿರೈಟ್ ಮಾಡ್ಬೇಕು. ಹೆಂಗ್ ರಿರೈಟ್ ಮಾಡ್ತಾರೆ ಅಂದ್ರೆ, ಟೌ ಇಸ್ ಈಕ್ವಲ್ ಟು ಏನಾಗುತ್ತೆ, m ಕ್ರಾಸ್ ಮಲ್ಟಿಪ್ಲೈ ಮಾಡಿ, m/n² ರೋ. ಸೊ ಇದು ಫಾರ್ಮುಲಾ. ನಮಗೆ ಒರಿಜಿನಲ್ ಫಾರ್ಮುಲಾ ಇದಿರೋದು. ಸಿಗ್ಮಾ ಕಂಡಕ್ಟಿವಿಟಿ ಇಸ್ ಈಕ್ವಲ್ ಟು Ne² ಟೌ ಬೈ m. ಇದು ಡಿರೈವೇಶನ್ ಇದೆ. ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಅಲ್ಲ 3 ಮಾರ್ಕ್ಸ್ ಅಲ್ಲ ಡಿರೈವೇಶನ್ ಬರ್ಬೋದು, ಅದನ್ನ ಡಿಸ್ಕಸ್ ಮಾಡುವ. ಸೊ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಫೆಮಿಲಿಯರ್ ಇರೋದ್ರಿಂದ ಹೇಳ್ತಾ ಇದೀನಿ. ಸೊ ಸಿಗ್ಮಾನ 1 ರೋ ಮಾಡ್ಕೊಳ್ಳಿ, ಅವಾಗ ಏನಾಗುತ್ತೆ, ಟೌಗೆ ರಿರೈಟ್ ಮಾಡಿದ್ರೆ ಈ ಫಾರ್ಮುಲಾ ಬರುತ್ತೆ. ನೆಕ್ಸ್ಟ್ ಡ್ರಿಫ್ಟ್ ವೆಲಾಸಿಟಿ VD.
ಸೊ ವಿ ಡಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತಂದ್ರೆ ನೋಡ್ರಿ ಡೈರೆಕ್ಟ್ ಇದೆ ಅದು. ಸೊ ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ನಮಗೆ ಗೊತ್ತಿದೆ, ಡಿರೈವೇಶನ್ ಇದೆ, ವಿ ಡಿ ಈಸ್ ಈಕ್ವಲ್ ಟು ಇ ಟೌ ಬೈ ಎಮ್. ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ಡ್ರಿಫ್ಟ್ ವೆಲಾಸಿಟಿ. ಹಾಗಾದ್ರೆ ಸೆಕೆಂಡ್ ಒನ್ಗೆ ಡಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಕರೆಂಟ್ ಡೆನ್ಸಿಟಿ. ಕರೆಂಟ್ ಡೆನ್ಸಿಟಿಗೆ ಯಾವ್ದು ಮ್ಯಾಚ್ ಆಗ್ತದೆ ಅಂತಂದ್ರೆ ಇದು ಎನ್ ಇ ವಿ ಡಿ. ಹೆಂಗೆ ಸರ್ ಅಂತಂದ್ರೆ ನೋಡ್ರಿ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ. ಅಗೇನ್ ಐ ಈಸ್ ಈಕ್ವಲ್ ಟು ಎನ್ ಎ ಇ ವಿ ಡಿ ಫಾರ್ಮುಲಾನ ಸ್ವಲ್ಪ ಚೇಂಜ್ ಮಾಡಿದ್ರೆ ಏನಿಲ್ಲ, ಎನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಐ ಬೈ ಎ ಏನಾಗುತ್ತೆ ಎನ್ ಇ ವಿ ಡಿ ಆಗುತ್ತೆ. ವಾಟ್ ಈಸ್ ಐ ಬೈ ಎ? ನಥಿಂಗ್ ಬಟ್ current density. J is equal to NE VD. So this is the formula. Next electrical resistivity rho. Rho ಗೆ ಇರೋದು ಒಂದೇ ಆಪ್ಷನ್, ಯಾವುದದು? ಬಿ ಆಪ್ಷನ್. ಹೆಂಗ್ ಬರುತ್ತೆ ಸರ್? ಸೊ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ರೋ ಇಸ್ ಈಕ್ವಲ್ ಟು ಇ ಬೈ ಜೆ ಅಂತ ಕೊಟ್ಟಿದ್ದಾರೆ. ಸೊ ಈಗ ನೋಡ್ರಿ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ, ಯಾವುದದು? ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ ಅಂತ. ಸೊ ಜೆ ಈಸ್ ಈಕ್ವಲ್ ಟು ಸಿಗ್ಮಾ ಏನಂತ ಬರೀಬೋದು? 1 ಬೈ ರೋ ಇಂಟು ಇ ಅಂತ ಬರಿಬೋದು. ರೋನ ಈ ಕಡೆ ತಗೊಳ್ಳಿ, ಇ ಬೈ ಜೆ ಆಗೋಗುತ್ತೆ ರೆಸಿಸ್ಟಿವಿಟಿ. ಸೊ ಇದು ಯಾವುದಕ್ಕೆ ಕರೆಕ್ಟ್ ಇದೆ? ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಟೇಕ್ ದ ಕ್ವಶನ್ ನಂಬರ್ 17. The resistance of wire is R ohm. It is melted and stretched n times its original length. Its new resistance will be ಅಂತ ಕೇಳಿದ್ದಾರೆ. ನೀವೇನಾದ್ರೂ ಮಿಸ್ ಆಗಿ ರೆಸಿಸ್ಟೆನ್ಸ್ ಡೈರೆಕ್ಟ್ಲಿ ಪ್ರೊಪೋರ್ಷನೇಟ್ ಎಲ್ ಅಂತ ಅಂದ್ಬಿಟ್ಟು ಆರ್ ಈಸ್ ಈಕ್ವಲ್ ಟು ಎನ್ ಆರ್ ಅಂತ ಏನಾದ್ರು ಬರೆದ್ರೆ ಆರ್ ಡ್ಯಾಶ್ ಈಸ್ ಈಕ್ವಲ್ ಟು ರಾಂಗು. ಯಾಕೆ ಅಂತ ಕೇಳಿದ್ರೆ ನೋಡ್ರಿ ಅದು ಹೇಗೆ ಅಂತ ಕೇಳ್ತೀನಿ. ಒಂದು ವೈರ್ ಇದೆ, ಇಲ್ಲಿ ತಗೊಂಡ್ಬೇಡ, ಅದರ ರಿಲೇಟೆಡ್ ಇಲ್ಲೊಂದು ವೈರ್ ಇದೆ ನೋಡಿ. ಲೆಟ್ ಅಸ್ ಟೇಕ್ ಎ ವೈರ್. ಅದರ ಲೆಂತ್ ಎಲ್ಲಿದೆ? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಇದೆ, ಅದರ ರೆಸಿಸ್ಟೆನ್ಸ್ R1 ಇದೆ ಅಂತ ಇಟ್ಕೋಣ ಇವಾಗ. ಮತ್ತೆ ಅದರ ಡೆನ್ಸಿಟಿ ಎಷ್ಟಿರುತ್ತೆ? ಡೆನ್ಸಿಟಿ ಮಾಸ್ ಬೈ ವಾಲ್ಯೂಮ್, ಅಥವಾ ಡೆನ್ಸಿಟಿ ಏನಂತ ಬರೀಬೋದು? ಮಾಸ್ ಬೈ ವಾಲ್ಯೂಮ್ ಕ್ಯಾನ್ ರಿಟನ್ ಆಸ್ ಎ ಇಂಟು ಎಲ್ ಅಂತ ಬರೀಬೋದು. ಓಕೆ, ಇಲ್ಲಿ ರೋ ಬರಿಬೇಡ್ರಿ, ರೋ ಬರೆದ್ರೆ ನಮಗೆ ರೆಸಿಸ್ಟಿವಿಟಿ ಇದು ಕನ್ಫ್ಯೂಸ್ ಆಗುತ್ತೆ. ಡೆನ್ಸಿಟಿನ ಡಿ ಅಂತಾನೆ ಬರ್ಕೊಳ್ಳಿ, ಡೆನ್ಸಿಟಿ ಆಫ್ ದ ಮೆಟೀರಿಯಲ್ ಬೈ. ಸರ್ ಇದ್ಯಾಕೆ ತಗೊಂತಾರೆ ಡೆನ್ಸಿಟಿ ಎಲ್ಲ? ನಮಗೆ ಬೇಕಿಲ್ಲಿ. Now, what is the resistance of a wire? R1 is equal to rho into L by A. ಈಗ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಓಕೆ ಇಷ್ಟ ಆಯ್ತಲ್ಲ. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಇದನ್ನ ಮೆಲ್ಟ್ ಮಾಡಿಬಿಟ್ಟು ಸ್ಟ್ರೆಚ್ ಮಾಡ್ಬಿಡ್ತೀನಿ. ಮೆಲ್ಟ್ ಮಾಡಿ ಇದನ್ನ ಸ್ಟ್ರೆಚ್ ಮಾಡಿ ಹೆಂಗ್ ಕಾಣುತ್ತೆ ವೈರ್ ಅನ್ನೋದನ್ನ ಒಂದ್ಸತಿ ಅಬ್ಸರ್ವ್ ಮಾಡಿ. ಸ್ಟ್ರೆಚ್ ಮಾಡಿ ಮೆಲ್ಟ್ ಮಾಡೋದು ನೋಡ್ರಿ, n ಟೈಮ್ ಸ್ಟ್ರೆಚ್ ಮಾಡ್ತೀನಿ. ಓಕೆ, ಇಲ್ಲಿ ಬೇಕಾದ್ರೆ ಇದನ್ನ L1 A1 ಅಂತ ಇಟ್ಕೊಳ್ಳಿ, L1 A1. ಈಗ ನೋಡ್ರಿ ಲೆಂತ್ ಜಾಸ್ತಿ ಆಗೋಯ್ತು, L2 ಆಗೋಯ್ತು. L2 ಎಷ್ಟಿದೆ? n ಟೈಮ್ಸ್ L1. ವಾಟ್ ಅಬೌಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೂಡ ಏನಾಗಿದೆ? ಚೇಂಜ್ ಆಗಿದೆ. ಹಾಗಾದ್ರೆ ನಿನಗೆ L2 ಹಾಗಾದ್ರೆ ರೆಸಿಸ್ಟೆನ್ಸ್ ಇನ್ ದ ಸೆಕೆಂಡ್ ಕೇಸ್ ಏನು? ರೋ ರಿಮೈನ್ ಸೇಮ್. ಸೊ L2 ಬೈ A2. ನಿನಗೆ ಇಲ್ಲಿ A2 ಗೊತ್ತಿರಬೇಕು, L2 ಗೊತ್ತಿರಬೇಕು. ಬಟ್ ಅವ್ನು ಕೊಟ್ಟಿರೋದೇನು? ಗಿವನ್ ಓನ್ಲಿ ಲೆಂತ್. ಅಬ್ಸರ್ವ್ ಮಾಡಿದ್ರಲ್ಲ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೂಡ ಕಡಿಮೆ ಆಗ್ಬಿಡುತ್ತೆ. ನಿನ್ಗೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಗೊತ್ತಿಲ್ದೇನೆ ರೆಸಿಸ್ಟೆನ್ಸ್ ಹೆಂಗ್ ಕಂಡಿಡಿಯಕ್ ಸಾಧ್ಯ? ಮತ್ತೇನ್ ಮಾಡೋದು ಸರ್? ಈಗ ನಿನಗೆ ಏನ್ ಕೊಟ್ಟಿದ್ದಾರೆ ಅದನ್ನ ಬಿಟ್ಟು ಉಳಿದವೆಲ್ಲ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡ್ಬೇಕು. ಅದೇಂಗ್ ಸರ್ ಅಂತಂದ್ರೆ ನೋಡ್ರಿ, ಈಗ ರೆಸಿಸ್ಟೆನ್ಸ್ ಫಾರ್ಮುಲಾನ ಏನ್ ಮಾಡ್ತೀನಿ ನಾನು, ಬಹಳ ಸಿಂಪಲ್ ಇದೆ, ಒಂದ್ಸತಿ ಅನಲೈಸ್ ಮಾಡಿ. ರೆಸಿಸ್ಟೆನ್ಸ್ ಫಾರ್ಮುಲಾ ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ನಿನಗೆ ಯಾವ್ಯಾವ ಕ್ವಾಂಟಿಟಿ ಗೊತ್ತು? ರೋ ಗೊತ್ತೋ ಗೊತ್ತಿಲ್ವೋ ಅದು ಕಾನ್ಸ್ಟೆಂಟ್ ಬಿಟ್ಟಾಕಿ. ಲೆಂತ್ ಕೊಟ್ಟಿದ್ದಾವೆ n ಟೈಮ್ಸ್ ಅಂತ, ಅದ್ರ ಲೆಂತ್ ಗೊತ್ತು. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನೀವು ಸ್ಟ್ರೆಚ್ ಮಾಡಿದ್ರೆ ವೈರ್ನ ಆಬ್ವಿಯಸ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಚೇಂಜ್ ಆಗುತ್ತೆ, ಗೊತ್ತಿಲ್ಲ. ಹಾಗಾದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅನ್ನ ನಿನಗೆ ತೆಗೆದುಬಿಟ್ಟು ಉಳಿದಿದ್ ಬೇರೆ ಕ್ವಾಂಟಿಟೀಸ್ನ ಬರ್ಕೊಳ್ಳಿ ಆ ಜಾಗದಲ್ಲಿ. ಹೇಗೆ ಬರ್ಕೊಳ್ಳೋದಂತ ಹೇಳ್ತೀನಿ. ರೋ ಇಂಟು ಎಲ್ ಬೈ, ನೋಡ್ರಿ ಯೂಸಿಂಗ್ ದಿಸ್ ಈಕ್ವೇಶನ್, ಡೆನ್ಸಿಟಿ ಈಕ್ವೇಶನ್ ಅಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗೆ ರಿರೈಟ್ ಮಾಡಿ. ಏನಾಗುತ್ತೆ ನೋಡ್ರಿ, ಏರಿಯಾ ಕಡೆ ತಗೊಳ್ಳಿ, ಅಲ್ಲಿ ಉಳಿಯೋದೇನು? ಏರಿಯಾ ಜಾಗದಲ್ಲಿ ಎಂ ಬೈ ಡಿ ಇಂಟು ಎಲ್ ಅಂತ ಬರೀಬಹುದು. ಎಂ ಬೈ ಡಿ ಎಲ್ ಅಂತ ಬರ್ಕೊಳ್ಬಹುದು. ಅಲ್ಲಿಗೆ ರೆಸಿಸ್ಟೆನ್ಸ್ ಬಿಕಮ್ಸ್ ರೋ, ಹಾಗೆ ಇರ್ಲಿ, ಎಲ್ ನ್ಯೂಮರೇಟರ್ ಹೋಗುತ್ತೆ, ಎಲ್ ಸ್ಕ್ವೇರ್ ಬೈ ಎಂ. ಡಿನು ಮೇಲೆ ಹೋಗ್ತದಲ್ಲ, ಡಿನು ಮೇಲೆ ಹೋಗ್ತದೆ ಡಿ. ಈಗ
ಈ ಈಕ್ವೇಷನ್ ಅಲ್ಲಿ ಯಾವುದೇ ಒಂದು ವೈರ್ನ ಸ್ಟ್ರೆಚ್ ಮಾಡಿದಾಗ ರೋ ರಿಮೈನ್ಸ್ ಕಾನ್ಸ್ಟೆಂಟ್, ಡೆನ್ಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್, ಮೆಟೀರಿಯಲ್ ಪ್ರಾಪರ್ಟಿದು, ಮಾಸ್ ಆಫ್ ದ ವೈರ್ ಆಲ್ಸೋ ರಿಮೈನ್ಸ್ ಕಾನ್ಸ್ಟೆಂಟ್. ಹಾಗಾಗಿ ಆರ್ ಪ್ರಪೋರ್ಷನಲ್ ಟು ಏನಾಗುತ್ತೆ, ಎಲ್ ಸ್ಕ್ವೇರ್ ಆಗುತ್ತೆ ವೆನ್ ಓನ್ಲಿ ಎಲ್ ಈಸ್ ಗಿವನ್. ಓಕೆ, ನಾವು ಈಗ ಏನು ಕೊಟ್ಟಿದ್ದಾರೆ, ಎನ್ ಟೈಮ್ ಸ್ಟ್ರೆಚ್ ಮಾಡಿದ್ದೀನಿ ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ R2/R1 ಪ್ರಪೋರ್ಷನಲ್ ಟು L2/L1 ಹೋಲ್ ಸ್ಕ್ವೇರ್. ಇಟ್ ಇಸ್ ನಾಟ್ L2/L1, ಇಟ್ ಇಸ್ L2/L1 ಹೋಲ್ ಸ್ಕ್ವೇರ್. ಅಲ್ಲಿಗೆ R2/R1 ಈಕ್ವಲ್ಸ್ ಮಾಡ್ಕೊಳ್ಳಿ, ಈಕ್ವಲ್ ಟು, ಯಾಕೆಂದ್ರೆ ಬೇರೆ ಕ್ವಾಂಟಿಟೀಸ್ ಎಲ್ಲ ಕಾನ್ಸ್ಟೆಂಟ್ ಇರುತ್ತೆ. ಅಲ್ಲಿಗೆ R2/R1 ಈಸ್ ಈಕ್ವಲ್ ಟು ವಾಟ್ ಈಸ್ L2, n ಟೈಮ್ಸ್ L1/L1 ಹೋಲ್ ಸ್ಕ್ವೇರ್. L1 ಕ್ಯಾನ್ಸಲ್ ಆದರೆ R2/R1 is equal to n square. ಅಲ್ಲಿಗೆ R2 is equal to n square times R1. This is the correct answer. ಇದೆಯಾ ನೋಡ್ರಿ, n square times R1 ಇದ್ರೆ ಅದೇ ಕರೆಕ್ಟ್ ಆಪ್ಷನ್. ಹೋಪ್ ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಓಕೆ, ಇದೆ ನೋಡಿ ಇಲ್ಲಿ n square times R. ಓಕೆ, the next question. Statement 1, when wire is not connected to the battery, no current ಫ್ಲೋ. ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಕರೆಂಟ್ ಫ್ಲೋ ಆಗಲ್ವಂತೆ. ಇದು ಕರೆಕ್ಟ್ ರಾಂಗ್ ಫಸ್ಟ್ ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2, ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಫ್ರೀ ಎಲೆಕ್ಟ್ರಾನ್ಸ್ ಮೂವ್ ರ್ಯಾಂಡಮ್ಲಿ, ಡಸ್ ನಾಟ್ ಮೂವ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಇದು ಕೂಡ ಕರೆಕ್ಟ್. ನಾವಿಲ್ಲಿ ಏನ್ ಹುಡುಕ್ಬೇಕು, ಎರಡು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಅಂತ ಇದೆಯಲ್ಲ ಅದು ಹುಡುಕ್ಬೇಕು. ನೋಡ್ರಿ ಇಲ್ಲಿ ಥರ್ಡ್ ಆಪ್ಷನ್ ಅಲ್ಲಿ ಸ್ಟೇಟ್ಮೆಂಟ್ 2 ಇಸ್ ಫಾಲ್ಸ್ ಅಂತ ಇದೆ, ಇದು ಬರಕ್ ಸಾಧ್ಯ ಇಲ್ಲ. ಇದು ಫಾಲ್ಸ್ ಅಂತ ಇದೆ, ಇದು ಬರಲ್ಲ. ನಮಗೆ ಈ ಎ ಮತ್ತೆ ಬಿ ನಲ್ಲಿ ಕರೆಕ್ಟ್ ಇರುತ್ತೆ. ಆಕ್ಚುಲಿ ಯಾಕೆ ಕರೆಂಟ್ ಫ್ಲೋ ಆಗಲ್ಲ ಅಂದ್ರೆ, ಬಿಕಾಸ್ ದೇ ಮೂವ್ ಇನ್ ಎ ರ್ಯಾಂಡಮ್ ಡೈರೆಕ್ಷನ್, ದೇ ಡು ನಾಟ್ ಹ್ಯಾವ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಡ್ರಿಫ್ಟ್ ಆಗಲ್ಲ ಒಂದ್ ಕಡೆ ಇನ್ನೊಂದ್ ಕಡೆಗೆ. ಹಾಗಾದ್ರೆ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಎರಡೂ ಟ್ರೂ ಇದೆ. ಜೊತೆಗೆ ಸ್ಟೇಟ್ಮೆಂಟ್ 2 is the correct explanation of statement 1. ಹಾಗಾಗಿ ಕರೆಕ್ಟ್, ಎ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಡಿಫರೆಂಟ್ ಫ್ರಮ್ ಅದರ್ಸ್ ಅಂತ ಕೊಟ್ಟಿದ್ರೆ ಇದರಲ್ಲಿ ಯಾವುದು ಡಿಫರೆಂಟ್ ಇದೆ, ಈ ನಾಲ್ಕರಲ್ಲಿ ಯಾವುದು ಒಂದು ಡಿಫರೆಂಟ್ ಇದೆ. ಇವು ಮೂರು ಹಾಗಾದ್ರೆ ಯಾವ್ದು ಮೂರು ಸೇಮ್ ಇರ್ತವೆ, ಒಂದು ಡಿಫರೆನ್ಸ್ ಇದೆ, ಅದ್ ಯಾವ್ದು ಅಂತ ಹುಡುಕ್ಬೇಕು ನಾವು. ನೋಡ್ರಿ ಇದು ಫಸ್ಟ್ ಆಪ್ಷನ್ ಏನ್ ಹೇಳುತ್ತೆ, ವೋಲ್ಟ್ ಸ್ಕ್ವೇರ್ ಪರ್ ಓಮ್ ಅಂತೆ. ವೋಲ್ಟ್ ಸ್ಕ್ವೇರ್ ಅಂದ್ರೆ ಅದ್ರದ್ದು ಫಾರ್ಮುಲಾ ಬರ್ಕೊಂಡ್ ಬೇಡ ಫಸ್ಟ್ ಒನ್ಗೆ, ಎ ಆಪ್ಷನ್ ಗೆ. ಸಾರಿ, ವೋಲ್ಟ್ ಸ್ಕ್ವೇರ್ ಅಂದ್ರೆ ವಿ, ವೋಲ್ಟೇಜ್ ಸ್ಕ್ವೇರ್ ಡಿವೈಡೆಡ್ ಬೈ ಓಮ್ ಅಂದ್ರೆ ರೆಸಿಸ್ಟೆನ್ಸ್. ಹಾಗಾದ್ರೆ ಇದು ಯಾವ್ದು ಫಾರ್ಮುಲಾ, ಪವರಿನ ಫಾರ್ಮುಲಾ, ವಿ ಸ್ಕ್ವೇರ್ ಬೈ ಆರ್. ನೆಕ್ಸ್ಟ್ ನೋಡುವ, ಬಿ ಏನಿದೆ, ಆಂಪಿಯರ್ ಸ್ಕ್ವೇರ್ ಇಂಟು ಓಮ್ ಇದೆ. ಆಂಪಿಯರ್ ಸ್ಕ್ವೇರ್ ಅಂದ್ರೆ ಕರೆಂಟಿನ ಸ್ಕ್ವೇರ್, ಇಂಟು ಓಮ್ ಅಂದ್ರೆ ಇಂಟು ರೆಸಿಸ್ಟೆನ್ಸ್. ಅಗೈನ್ ದಿಸ್ ಈಸ್ ಆಲ್ಸೋ ಫಾರ್ಮುಲಾ ಫಾರ್ ಪವರ್, ಐ ಸ್ಕ್ವೇರ್ ಇಂಟು ಆರ್ ಅಂತ ಬರೀಬಹುದು ಪವರ್. ನೆಕ್ಸ್ಟ್ ಏನಿದೆ, ವೋಲ್ಟ್ ಆಂಪಿಯರ್ ಇರ್ತದೆ. ವೋಲ್ಟ್ಗೆ ವಿ, ಆಂಪಿಯರ್ಗೆ ಇಂಟು ಕರೆಂಟ್. ಅಗೈನ್ ದಿಸ್ ಈಸ್ ಆಲ್ಸೋ ಫಾರ್ಮುಲಾ ಫಾರ್ ಪವರ್. ನೆಕ್ಸ್ಟ್ ಫೋರ್ತ್ ಆಪ್ಷನ್ ನೋಡುವ, ಜೌಲ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ಜೌಲ್ ಅಂದ್ರೆ ಎನರ್ಜಿ ಡಿವೈಡೆಡ್ ಬೈ ಪರ್ ಸೆಕೆಂಡ್ ಸ್ಕ್ವೇರ್ ಅಂದ್ರೆ ಡಿವೈಡೆಡ್ ಬೈ ಟೈಮ್ ಸ್ಕ್ವೇರ್. ಇದು ಯಾವುದು ಕ್ವಾಂಟಿಟಿ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಮೂರ್ ಸೇಮ್ ಇರೋ ಬಿಟ್ಟು ಉಳಿದಿದ್ದು ಡಿಫ್ರೆಂಟ್ ಅದನ್ನ ರಿಮೂವ್ ಮಾಡಬೇಕು. ಡಿಫ್ರೆಂಟ್ ಅದ್ ಯಾವ್ದಿಲ್ಲಿ, ಇಸ್ ದ ಡಿ ಆಪ್ಷನ್ ವಿಚ್ ಇಸ್ ಡಿಫ್ರೆಂಟ್ ಫ್ರಮ್ 3. ಓಕೆ, ಸೊ ಡಿ ಆಪ್ಷನ್ ಈಸ್ ಅವ್ರು ಕೇಳಿರುವಂತ ಡಿಫ್ರೆಂಟ್ ಆಪ್ಷನ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 20, ವೆನ್ ಎ ಸ್ಟಡಿ ಕರೆಂಟ್ ಫ್ಲೋಸ್ ಥ್ರೂ ಎ ಮೆಟಲ್ ಕಂಡಕ್ಟರ್ ನಾನ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ದೆನ್ ದ ಡ್ರಿಫ್ಟ್ ವೆಲಾಸಿಟಿ ಈಸ್ ಅಂತ. ಇದನ್ನ ಹೇಗೆ ಅನಲೈಸ್ ಮಾಡೋದಂದ್ರೆ ನೋಡ್ರಿ, ಇಲ್ಲೊಂದು ನಾನ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಇರೋ ಕಂಡಕ್ಟರ್ ಇದೆ ಈ ತರ. ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇದೆ, ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಡಿಮೆ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಜಾಸ್ತಿ ಇದೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಇಲ್ಲಿ ಕಡಿಮೆ ಇದೆ. ಸೊ ಇಲ್ಲಿ ಏನ್ ಮಾಡೋಣ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A1 ಅಂತ ಇಟ್ಕೊಳ್ಳೋಣ. ಇಲ್ಲಿ ವೆಲಾಸಿಟಿ V1 ಅಂತ ಇಟ್ಕೊಳ್ಳೋಣ. ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A2, ವೆಲಾಸಿಟಿ ಇಲ್ಲಿ ಡ್ರಿಫ್ಟ್ ವೆಲಾಸಿಟಿ V2. ಇದು ಯಾವ ತರ ಇದೆ ಅಂದ್ರೆ, ಇಲ್ಲಿ ಫ್ಲೋ ಆಗೋ ಕರೆಂಟ್ ಐ. ಫಸ್ಟ್ ಪೀಸ್ ಒಂದು ಫಾರ್ಮುಲಾ ಇದೆ, ಫ್ಲೂಯಿಡ್ಸ್ ಫಾರ್ಮುಲಾ, ಈಕ್ವೇಶನ್ ಆಫ್ ಕಂಟಿನ್ಯೂಟಿ ಅಂತ. ನಾವು ಅದನ್ನ ಅಪ್ಲೈ ಮಾಡಬಹುದು. ಏನ್ ಹೇಳುತ್ತೆ, A1 V1 ಶುಡ್ ಬಿ ಈಕ್ವಲ್ ಟು A2 V2 ಅಂತ ಹೇಳುತ್ತೆ. ಅದರರ್ಥ A is inversely proportional to V ಅಂತ. ಈಕ್ವೇಶನ್ ಆಫ್ ಕಂಟಿನ್ಯೂಟಿ ಮೇಲೆ ಪ್ರಾಬ್ಲಮ್ ಇದು. ಹಾಗಾಗಿ ಇಲ್ಲೇನಾಗಿದೆ, ನಾನ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಇದೆ, ಸ್ಟಡಿ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಮೆಟಲ್ ಕಂಡಕ್ಟರ್ ಆಫ್ ನಾನ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್, ಡ್ರಿಫ್ಟ್ ವೆಲಾಸಿಟಿ ಈಸ್ ಅಂತ ಕೇಳ್ತಾರೆ. ಡ್ರಿಫ್ಟ್ ವೆಲಾಸಿಟಿ ಏನಾಗಿರುತ್ತೆ ಅಂತ ಕೇಳಿದ್ರೆ, ಇಲ್ಲಿ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಗಿರುತ್ತೆ ಅಕಾರ್ಡಿಂಗ್ ಟು ದ ಇಕ್ವೇಶನ್.
A1 V1 should be equal to A2 V2 ಅಥವಾ A is inversely proportional to V equation of continuity. Okay, next the last question number 21 ಏನ್ ಹೇಳುತ್ತೆ, ಕನ್ಸಿಡರ್ ಎ ಥಿನ್ ಸ್ಕ್ವೇರ್ ಶೀಟ್ ಅಂತ. ಥಿನ್ ಸ್ಕ್ವೇರ್ ಶೀಟ್ ಆಫ್ ಸೈಡ್ ಎಲ್ ಅಂಡ್ ಥಿಕ್ನೆಸ್ ಟಿ. ಸ್ಕ್ವೇರ್ ಶೀಟ್ ಅಂದ್ರೆ ಅದ್ರದ್ದು ಲೆಂತ್ ಮತ್ತೆ ಬ್ರೆಡ್ತ್ ಸೇಮ್ ಇರುತ್ತೆ. ಇದು ಎಲ್ಲಿದ್ರೆ ಅವ್ರು ಎಲ್ ಅಂತ ಕೊಟ್ಟವ್ರೆ, ಇಲ್ಲಿಂದ ಅಲ್ಲಿಗೆ ಕೂಡ ಎಲ್ಲಿರುತ್ತೆ, ಆದ್ರೆ ಥಿಕ್ನೆಸ್ ಟಿ ಇದೆ. ಓಕೆ, ಮೇಡ್ ಆಫ್ ಮೆಟೀರಿಯಲ್ ಆಫ್ ರೆಸಿಸ್ಟಿವಿಟಿ ರೋ. ಓಕೆ, ರೆಸಿಸ್ಟಿವಿಟಿ ಅದ್ರದ್ದು ರೋ ಇದೆ, ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್, ದ ರೆಸಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆಪೋಸಿಟ್ ಫೇಸಸ್ ಶೋನ್ ಬೈ ಶೇಡೆಡ್ ಏರಿಯಾಸ್ ಅಂತೆ. ಸೊ ಶೇಡೆಡ್ ಏರಿಯಾ ಅದು ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ, ಅಂದ್ರೆ ಈ ಸೈಡ್ ಇಂದ ಎಂಟ್ರಿ ಕೊಟ್ಟು ಈ ಸೈಡ್ ಇಂದ ಏನಾಗ್ಬೇಕು, ಎಕ್ಸಿಟ್ ಆಗ್ಬೇಕು. ನಾವಾಗಾದ್ರೆ ಈ ಶೇಡೆಡ್ ಏರಿಯಾನೇ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ತಗೊಳ್ಬೇಕು, ಮತ್ತೆ ಇದನ್ನೇ ಲೆಂತ್ ಆಫ್ ದ ಕಂಡಕ್ಟರ್ ಅಂತ ತಗೊಳ್ಬೇಕು. ಇಲ್ಲಿಂದ ಅಲ್ಲಿಗೆ ಲೆಂತ್ ಆಫ್ ದ ಕಂಡಕ್ಟರ್ ಅದು ಕೂಡ ಎಲ್ಲಿರುತ್ತೆ. ನಾವು ವಾಟ್ ಇಸ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಬಿಕಮ್ಸ್ ಕ್ಯಾಪಿಟಲ್ ಎಲ್ ಇಂಟು ಟಿ ಆಗುತ್ತೆ. ಯಾಕೆಂದ್ರೆ ಇದು ಲೆಂತ್, ಇದು ಥಿಕ್ನೆಸ್, ದಿಸ್ ಇಸ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆ, ಹಾಗಾದ್ರೆ ರೆಸಿಸ್ಟೆನ್ಸ್ ಫಾರ್ಮುಲಾ ಏನಂತ ಬರೆಯಬಹುದು, ರೆಸಿಸ್ಟೆನ್ಸ್ ಫಾರ್ಮುಲಾ ಕ್ಯಾನ್ ಬಿ ರಿಟನ್ ಆಸ್ ಆರ್. ಲೆಟ್ ಮಿ ರೈಟ್ ಹಿಯರ್, ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ರೋ ಹಾಗಿರಲಿ, ಲೆಂತ್ ಏನಿದೆ ಎಲ್ ಇದೆ ಡಿವೈಡೆಡ್ ಬೈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಂತ ಬರೀಬಹುದು, ಎಲ್ ಇಂಟು ಟಿ ಅಂತ ಬರೀಬಹುದು. ಹಾಗಾದ್ರೆ ಎಲ್ ಕ್ಯಾನ್ಸಲ್ ಆದ್ರೆ ನೋಡ್ರಿ ಇಲ್ಲಿ ಏನಾಗುತ್ತೆ, ರೋ ಇಂಟು 1/t ಅಷ್ಟೇ ಉಳ್ಕೊಳುತ್ತೆ. ನೋಡಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ಅವ್ರು ಏನ್ ಕೇಳ್ತಾರೆ, resistance is directly proportional to t. No, here resistance is inversely proportional to t ಇದೆ, inversely proportional to t, not directly proportional to t. ಹಾಗಾದ್ರೆ ಇದು ಆಗಲ್ಲ. ನೆಕ್ಸ್ಟ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಇಲ್ವೇ ಇಲ್ಲ. ಇಲ್ಲಿ ಇಂಡಿಪೆಂಡೆಂಟ್ ಆಫ್ ಟಿ, ನೋ, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟಿ, ಬಟ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಎಲ್. ಯಾಕೆಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನ ಲೆಂತ್ ಮತ್ತೆ ಲೆಂತ್ ಆಫ್ ದ ಕಂಡಕ್ಟರ್ ಎರಡು ಕ್ಯಾನ್ಸಲ್ ಆದ್ರೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಎಲ್ ಆಗುತ್ತೆ. ಸೊ ಟಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಲೆಟ್ ಅಸ್ ಟೇಕ್ ಫಿಲ್ ಇನ್ ದ ಬ್ಲಾಂಕ್ಸ್. ಇದು ಬಹಳ ಈಸಿ ಇರೋಂಗಿದೆ, ನೋಡೋಣ. ಫಸ್ಟ್ ಕ್ವಶನ್, ಇನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ದ ನೆಟ್ ಚಾರ್ಜ್ ಈಸ್. ಯಾವುದೇ ಕಂಡಕ್ಟರ್ ಅಲ್ಲಿ ಕರೆಂಟ್ ಹೋಗ್ತಿದ್ರು ಕೂಡ ಅದರಲ್ಲಿ ನೆಟ್ ಚಾರ್ಜ್ ಯಾವಾಗ್ಲೂ 0 ಇರುತ್ತೆ. ಯಾಕೆ ಅಂತ ಕೇಳಿದ್ರೆ, ನೀವು ಆ ಕಂಡಕ್ಟರ್ ಇಂದ ಎಲೆಕ್ಟ್ರಾನ್ಸ್ ನ ಹಾಕಿಲ್ಲ, ಕರೆಕ್ಟ್ ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡಿಲ್ಲ. ನೆಟ್ ಚಾರ್ಜ್ ಇನ್ ಎ ಕಂಡಕ್ಟರ್ ವೆನ್ ಇಟ್ ಈಸ್ ಕ್ಯಾರಿಂಗ್ ಕರೆಂಟ್ ಈಸ್ 0. ನೆಕ್ಸ್ಟ್ ಕ್ವಶನ್, ಮ್ಯಾಗ್ನಿಟ್ಯೂಡ್ ಆಫ್ drift velocity per unit electric field. ಅಂದ್ರೆ drift velocity divided by electric field, definitely it is mu, which is mobility. ಇಲ್ಲ ಆಪ್ಷನ್ ನೋಡೋದೇ ಬೇಡ, ಹಾಗೆ ಆಪ್ಷನ್ ಹಾಕ್ಬೋದು. ಮೊಬಿಲಿಟಿ ಇದು ಸೆಕೆಂಡ್ ಒನ್ ಗೆ 0, ಫಸ್ಟ್ ಒನ್ ಗೆ. ನೆಕ್ಸ್ಟ್, ಎಸ್ ಐ ಯೂನಿಟ್ ಆಫ್ ಡ್ಯಾಶ್ ಈಸ್ ಓಮ್ ಮೀಟರ್. ಯಾವ್ದು ಯೂನಿಟ್ ಓಮ್ ಮೀಟರ್ ಆಗಿರುತ್ತೆ, ಡೆಫಿನೆಟ್ಲಿ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿಯ ಯೂನಿಟ್ ಓಮ್ ಮೀಟರ್ ಆಗಿರುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು. ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ರೆಸಿಸ್ಟೆನ್ಸ್ ಯೂನಿಟ್ ಓಮ್ ಇಸ್ ಈಕ್ವಲ್ ಟು ರೋ ಇಂಟು ಮೀಟರ್, ಏರಿಯಾ ಮೀಟರ್ ಸ್ಕ್ವೇರ್. ಮೀಟರ್ ಒಂದು ಕ್ಯಾನ್ಸಲ್ ಆಗ ಕಡೆ ಹೋದ್ರೆ ಏನಾಗುತ್ತೆ, ಓಮ್ ಮೀಟರ್ ಆಗುತ್ತೆ. ನಮ್ಗೆ ಆಲ್ರೆಡಿ ಗೊತ್ತಿದೆ ಅದು. ನೆಕ್ಸ್ಟ್ ಕ್ವಶನ್ ನಂಬರ್ 4, ರೆಸಿಸ್ಟಿವಿಟಿ ಆಫ್ ಎ ಸರ್ಟನ್ ಮೆಟಲ್ ಆರ್ ಅಲಾಯ್ ಡ್ರಾಪ್ ಟು 0 when they are cooled below certain temperature. The phenomenon is known as certain temperature ಗಿನ್ನ ಅದರ ಟೆಂಪರೇಚರ್ ಕಡಿಮೆ ಮಾಡಿದ್ರೆ, ಅದರ ಟೆಂಪರೇಚರ್ ಕಡಿಮೆ ಆದ್ರೆ ಏನಾಗ್ತಾ ಹೋಗುತ್ತೆ, ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಟೆಂಪರೇಚರ್ ಅಲ್ಲಿ ಅದರ ರೆಸಿಸ್ಟಿವಿಟಿ ಕಂಪ್ಲೀಟ್ ಆಗಿ 0 ಆಗುತ್ತೆ. ಆ ಫಿನಾಮಿನಾ ಏನಂತ ಕರೀತಾರೆ, ಇಲ್ಲೇ super conductivity is the phenomena where at certain critical temperature in a ಕಡಿಮೆ ಟೆಂಪರೇಚರ್ ಅಲ್ಲಿ ಅದರ resistivity becomes 0. ಅದೇ ಫಿನಾಮಿನಾ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಫಿಫ್ತ್ ಕ್ವಶನ್, ಕಿರ್ಚಾಫ್ ಲೂಪ್ ರೂಲ್ ಅಂತಾನು ಕೊಡಬಹುದು, ಅಥವಾ KVL ಅಂತಾನು ಕೊಡಬಹುದು, ಅಥವಾ ಕಿರ್ಚಾಫ್ ಸೆಕೆಂಡ್ ಲಾ ಅಂತಾನು ಕೊಡಬಹುದು, ಅಥವಾ ಲೂಪ್ ರೂಲ್ 3 ಹೆಸರಿದೆ, KVL, ಕಿರ್ಚಾಫ್ ಸೆಕೆಂಡ್ ಲಾ, ಅಥವಾ ಕಿರ್ಚಾಫ್ ವೋಲ್ಟೇಜ್ ಲಾ ಅಂತ ಬೇಕಾದ್ರೂ ಹೇಳ್ಬೋದು. ಯಾವ ತರ ಬೇಕಾದ್ರೂ ಕೊಡ್ಬೋದು ಅವರು. ಲೂಪ್ ರೂಲ್ ಅಂತ ಕೊಡಿದ್ರೆ ಇದು ಸೆಕೆಂಡ್ ರೂಲ್ ಈಸ್ ಬೇಸ್ಡ್ ಆನ್ ದ ಕನ್ಸರ್ವೇಷನ್ ಆಫ್, ಅವಾಗಲೇ ಹೇಳಿದೆ, ಇಟ್ ಈಸ್ ಬೇಸ್ಡ್ ಆನ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಎನರ್ಜಿ ಇಲ್ಲಿದೆ ನೋಡಿ, ಇದು ಫಿಫ್ತ್ ಒನ್ ಗೆ ಆನ್ಸರ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಹೀಗೆ ನಿಮ್ಮ ಕರೆಂಟ್ ಎಲೆಕ್ಟ್ರಿಸಿಟಿ ಆಫ್ MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ನ್ಯೂಮರಿಕಲ್ಸ್ ನ ಡಿಸ್ಕಸ್ ಮಾಡೋಣ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಪೂರ್ತಿ ವಿಡಿಯೋನ ದಯವಿಟ್ಟು ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.